ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಇವಾಗ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ಅಲ್ಲಿಂದ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಒರೆಸಿ ಕುಂಕುಮ ಇಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ಗಂಧ ಮತ್ತು ಜಾವ ಪೌಡರು, ಇದು ಗದ್ದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ತುಂಬ ಪಾಸಿಟಿವಿಟಿ ಇರುತ್ತೆ, ಗಮನ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸ್ಮೆಲ್ ಇದೆ. ನಮ್ಮ ಮನೇಲಿರೋ ಪಾಸಿಟಿವಿಟಿ ಎಲ್ಲ ಇದಾಗುತ್ತೆ. ನಾನು ಕುಂಕುಮ ಮತ್ತು ಗಂಧಗೆ ಮಿಕ್ಸ್ ಮಾಡಿಕೊಂಡು ಕಾಮಾಕ್ಷಿ ದೀಪಕ್ಕೆಲ್ಲ ಇಲ್ಲ ಫೋಟೋಕ್ಕೆ ಎಲ್ಲ ಹಚ್ತೀನಿ. ನೀವು ಟ್ರೈ ಮಾಡಿ, ಇದು ಜಾವ ಪೌಡರು ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾನು ಹೂವು ಮುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿ ಇವಾಗ ರೆಡಿ ಆಗೋಣ ಅಂತ ಹೋದೆ. ರೆಡಿ ಆಗಿಬಿಟ್ಟು ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ. ಅಮ್ಮ ಸೀರೆ ಉಟ್ಕೊಳ್ಳಿ ಅಂದರು. ಅಲ್ಲಿಂದ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಮ್ಮ ಅಕ್ಕ ಮಾಡಿಕೊಟ್ಲು. ಅಲ್ಲಿಂದ ಕ್ಲಿಪ್ಪಿಂಗ್ಸ್ ತೊಗೊಂಡು ಪೂಜೆ ಮಾಡೋಣ ಅಂತ ಹೊರಟೆ. ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯಗೆಲ್ಲ ಇಟ್ಟು ಪೂಜೆ ಮಾಡಿದೆ. ಸಿಂಪಲ್ಲಾಗಿ ಮಾಡಿದ್ವಿ ಈ ಸತಿ, ಸಿಂಪಲ್ಲಾಗಿ ರೆಡಿ ಮಾಡಿದೆ. ಅಲ್ಲಿ ಅರ್ಶಿನ ಕುಂಕುಮ ಕರೆದಿದ್ರು, ಗೌರಿ ಕುಣಿಸಿದ್ರು ನಮ್ಮ ಮನೆ ಹತ್ರ. ಅವ್ರ ಮನೇಲಿ ಅರ್ಶಿನ ಕುಂಕುಮ ತೊಗೊಂಡು ನಮ್ಮ ಮನೇಲಿ ಅಡುಗೆ ಹಬ್ಬದ ದಿವಸ ಒಬ್ಬಟ್ಟು, ಗೊಜ್ಜು, ಒಬ್ಬಟ್ಟು ಸಾರು, ಕೋಸಂಬರಿ ಪಲ್ಯ, ಹುಳ್ಳಿಕಾಯಿ ಪಲ್ಯ ಎಲ್ಲ ಮಾಡಿದ್ರು ಮಮ್ಮಿ. ಇಲ್ಲಿಂದ ನಮ್ಮ ಚಿಕ್ಕಮ್ಮ ಮನೆಗೆ ಮಾಡಿದ್ರು. ಅಲ್ಲಿಂದ ನಾನು